ಎಲ್ಲಾರು ಹೆಂಗದಿರಿ? ನಾವು ಮಸ್ತಿರಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ನನ್ನ ಕಡೆಲಿಂದ ಹೊಸ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳು. ಸಾನಿಯಾ ಬಂತ ನೀ ಆರ್ಡರ್ ಮಾಡಿ ಡ್ರೆಸ್? ನಮ್ಮ ಸಾನಿಯಾ ಇದು ಅರ್ಶನಕ್ರಿ ಆರ್ಡರ್ ಮಾಡಿದ್ಲ ರೀ ಮಿಶೋದೊಳಗನ ಆರಿ ಪಾಪ ಮಾಡಿದ್ರಲ್ಲ. ಇಲ್ಲ, ಆರಿ ಪಾಪ ಫೋನ್ನಾಗ ಮಾಡಿದ್ದೆ. ಸಾರಿ. ಹೌದನ? ಆರಿ ಪಾಪ ನೀನು ಅರ್ಚಿಯ ಮೂವರು ತಗೊಂಡಿದ್ರ ಇದನ್ನ? ಇದ ಸೇಮ್ ಅಲ್ಲ, ಬೇರೆ ಬೇರೆ ಪ್ಯಾಟರ್ನ್. ಚಂದ ಐತಿ ನೋಡಿ. ಇದು ಡಿಸೈನ್ ಹಿಂಗ್ ಬಂದೈತಿ. ನೆಕ್ಸ್ಟ್ ಇದ್ರ ಬಂದೈತಿ ತೋಳ ಇದು ಪ್ಯಾಂಟ್. ಚಲೋ ಐತಲ್ಲ, ಬಟ್ಟಿನ ಚಲೋ ಐತಿ, ಕ್ವಾಲಿಟಿ ಐತಿ. ಇದು ಇದು ವೇಲ ಏನು ಒಂದಿನ ಹಾಕ್ಯಾಳಕ ನಮ್ಮ ಮನ್ಯಾಗ ನೋಡ್ರಿಪ್ಪ ಎಲ್ಲ ವೆರೈಟಿ. ಈಗ ನಾ ಅದನ್ನ ಹಿಡಿಸ್ಬೇಕನ್ನ? ಇದು ವೇಲ್ ದೊಡ್ಡದೈತಲ್ಲ? ಆಮೇಲೆ ಇಲ್ಲಿ ಆಚದ ಇದನ್ನು ಮಾಡಿಸ್ಬೇಕ, ಸೈಡ್ ಸ್ಟಿಚ್. ಇವೆರಡು ಬಾಕಿ ಅದಾವ. ಅವ್ರ ಕೈಯಾಗ ಕೊಟ್ಟು ಬರ್ಬೇಕು ನೋಡೋದನ್ನ. ಅವ್ರು ಇದನ್ನ ಮಾಡ್ತಾರ, ಹೌದಿಲ್ಲ? ಕಮನ ಮೆಹಂದಿ ಇವತ್ತು ಹಚ್ಕೊಂಡಿ ನೀನು? ಇವತ್ತಲ್ಲ ಮೆಹಂದಿ, ಶುಕ್ರವಾರ ಅಲ್ಲ, ಶುಕ್ರವಾರ ಅಲ್ಲ, ಗುರುವಾರ. ಶುಕ್ರವಾರನ ಮಮ್ಮಿ? ಶುಕ್ರವಾರ ಅಲ್ಲ. ನಾನೇ ಬಚ್ಕೊಂಡೆ. ನನ್ ಚಲೋ ಆಗೈತೇನೆ? ನಿನ್ ತಲೆ ಏನವ ಚಲೋ ಆಗಿಲ್ಲ, ಅದು ಮಸ್ತ್ ಆಗೈತೆ. ನಿಂದಂಕರು ಇದ್ರಕ್ಕಿಂತ ಡಬಲ್. ನೀ ಯಾಕೆ ಮಾತು ಕೇಳಬೇಡ, ನಾ ಹೇಳದ್ ನೋಡ ಚಂದ ಆಗೈತಿ, ಸುಮ್ಕೊಂತಾರ ಅಷ್ಟಕ್ಕ. ಈಗ ಫೈನಲಿ ಇವಾಗ ನಾವಂತ್ರ ಅಮ್ಮರ ಮನೆ ಕಡೆ ಹೊಂಟಿವ್ರಿಪ್ಪ. ಯಾಕಂದ್ರೆ ಸಾನಿಯಂದು ಲಾಚ ತೊಗೊಂಡು ಆಮೇಲೆ ಟಾಪ್ ತೊಗೊಂಡು ಅಲ್ಲೇ ಹೊಂಟಿವ್ರಿ. ಆಕಿದ ಬ್ಲೌಸನ್ನ ಅಲ್ಲೇ ಹೊಲ್ಸಕ್ಕೆ ಕೊಟ್ಟಾಡ್ರಿ. ಅಮ್ಮರ ಮನೆ ಇದ್ರಿಗೆ ಐತಿ, ಒಬ್ಬ ಅವರು ಹೊಲ್ದು ಕೊಡ್ತಾರೆ, ಅಲ್ಲಿ ತೊಗೊಂಡು ಹೊಂಟಿವಿ. ನಮ್ಮ ನಸ್ರಿನ ಜರ ಹೊಲಿತಿದ್ರಿ. ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಅದಾವ್ರಿಪ್ಪ. ಎಲ್ಲರಿಗೂ ಯಾರು ಹೊಲಿಯಾಗತ್ತಾರ, ನಮ್ಮ ಮನೆಯವ್ರಿಗೂ ಹೊಲಿಯಾಗತ್ತಾರ. ಈಗ ಅವ್ರ ಮದುವೆಗೆ ಎಲ್ಲರ ಬ್ಲೌಸನ್ನ ಪ್ರಿಪೇರ್ ಮಾಡಾಕತ್ತಾರ ಅವ್ರು. ನನಗೂ 3 ಅದಾವ್ರಿ. ಆಮೇಲೆ ನಮ್ಮ ರೇಷ್ಮಾ ಅಪ್ಪಾರು, ನಜ್ಮಾನು, ಜೈರಾನು, ನಸ್ರಿನವ್ರು ಇಷ್ಟೆಲ್ಲ ಅದಾವ್ರಿಪ್ಪ. ಅವರೆಲ್ಲ ಹೊಲೆ ಮಠ ಅಂತ ಹೇಳಿದ್ರೆ ಟೈಮ್ ಆಗ್ತದ್ರಿ. ಸೊ ಹಂಗಾಗಿ ಅವ್ರ ಹತ್ರ ಹೊಲೆ ಕೊಡೋಣ ಅಂತೇಳಿ ಹೊಲೆ ಕೊಟ್ಟಿದ್ವಿ. ಅವ್ರು ಕಟ್ ಮಾಡಿಟ್ಟಾರಂತ ಆಲ್ರೆಡಿ. ಆಗಲೇ ಲಾಚದ್ದು ಬ್ಲೌಸ್ ಈಗ ನಾಳೆ ಹೊಲಿಬೋದು. ಅದ್ರ ಜೊತೆ ಒಂದೆರಡು ಹಿಡಿದು ಕೊಟ್ಬಿಟ್ನಂದ್ರೆ ಚಲೋ ಆಗ್ತದೆ ಅಂತೇಳಿ ತೊಗೊಂಡು ಹೊಂಟಿವ್ರಿ ನಾನು ಸಾನಿಯಾ. ಅದೇ ನೋಡಿ ಮಾತಾಡ್ಕೊತ ಬರೋಮಟ ಅಂತ ಹೇಳಿದ್ರೆ ಸಾಯಿನಗರಕ್ಕೆ ಬಂತೀವಿ ನಾವು. ಸಾಯಿನಗರ ಏನೈತಲ್ಲ ಸಾನಿಯಾ ಬೇಕ್ರಿ, ಸಾಯಿನಗರದೊಂದು ಅಷ್ಟೇ ಅಲ್ಲ, ಮೋಸ್ಟ್ಲಿ ಇವತ್ತು ಎಲ್ಲ ಬೇಕ್ರಿ ಕಡೆನೂ ಫುಲ್ ರಶ್ ನೋಡಿ ಇವತ್ತು. ಇಲ್ಲಿ ಸಾಯಿನಗರದ ಬೇಕ್ರಿ ಕಡೆ ಆಫರ್ ಇಟ್ಟಾರ. 1 ಕಿಲೋ ಕೇಕ್ ತೊಗೊಂಡವ್ರಿಗೆ 1 ಬಾಟಲ್ ಜ್ಯೂಸ್ ಅಂತೇಳಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವತ್ತಿಗೆ ನಮ್ಮ ನಸರ್ನವ್ರ ಮನೆಗೆ ಓಪನಿಂಗ್ ಆಗಿ 1 ವರ್ಷ ಆಯ್ತು, ಹೌದಿಲ್ಲ? ಇವತ್ತಿಗಲ್ಲ, 1-2 ದಿವಸ ಮುಂಚೆನ ಒಟ್ಟು ಹೊಸ ವರ್ಷದಗನ ಆಗಿತ್ತು. ಅವ್ರು ಕೇಕ್ ಕಟ್ ಮಾಡಿ ಹೋಗಂತಡ್ರಿ ಅಂತ ಅಲ್ಲಿದ್ದ ನಾವು ಓಪನಿಂಗ್ ಹೋದಾಗ ನಾವೇನು ಮಾಡಿದ್ವಿ, ಲೇಟ್ ಆಗ್ತದ್ವಾ, ನಾವು ಅಲ್ಲೇ ಹೋಗಿ ಕಟ್ ಮಾಡ್ತೀವಿ ತಗೋ ಅಂತಂದೇಳಿ ಮತ್ತೆ ಕೇಕ್ ತೊಗೊಂಡೋಗಿ ನಾವು ಪುಪ್ಪವ್ರ ಮನೆ ಸೆಲೆಬ್ರೇಷನ್ ಮಾಡಿದ್ವಿ, ಹೌದಿಲ್ಲ? ನಮ್ಮ ಅರ್ಶಿಯನ್ನ ಆರ್ಡ್ರ್ ಮಾಡ್ಯಾಳ್ರಿ ಇಂಥವು. ಅರ್ಶಿಯ, ಆರಿಪ, ಸಾನಿಯಾ 3 ಕೂಡ ಆರ್ಡ್ರ್ ಮಾಡ್ಯಾರ್ರಿ. ನಿನ್ ತೋರ್ಸ ಅರ್ಶಿಯ ಟಾಪ ಅದೇ ಎಲ್ಲಿ ಕರೆಕ್ಟ್ ಐತೆ? ಸ್ವಲ್ಪ ಲೂಸ್ ಆಗತ್ತೈತೆ. ಅಕ್ಕಿದು ಹಂಗ ಲೂಸ್ ಆಯ್ತು ನೋಡುವ. ಎಷ್ಟು ಗ್ರ್ಯಾಂಡ್ ಹಿಡಿಸ್ಬಿಡು ನೀನ, ಚಂದ ಐತಿ. ಹೋಗಿ ಬರ್ತಿತ್ತವ ನಾವು. ಇಲ್ಲ ಓಕೆ, ಅವ್ರ ಹೊಲ್ ಕೊಡ್ತಾ ಅಂದ್ರ ಚಲೋ ಆತದ. ಒಂದು ಶುಕ್ರವಾರ ದಿನ ಸಂಜೆ ಕೊಡ್ತಾರಂತ ಅಷ್ಟು ರೆಡಿ ಮಾಡಿ, ಚಲೋ ಆತ. ಮತ್ತ ಈಗ ಅವ್ರು ರಗಡ ಹಾಕತ್ತೇವ ಎಲ್ಲರೂ ಜಂಪರ್ ಹೊಲೆ ಮಠ ಅಂದ್ರ ನಸರಿನವ್ರು ಏನ್ ಹೊಲ್ಕೊಂಡ್ರ ಪಾಪ ಎಲ್ಲ ಬರೀ ನಮ್ಮವು ಎಲ್ಲರೂ ರೆಡಿ ಮಾಡ್ಕೊಡಕತ್ತಾರ. ಇಲ್ಲಾಂದ್ರ ಹೊಲ್ ಕೊಡ್ತಿದ್ರ ಅವ್ರ. ಬಾ ಅಲ್ಲೇ ಹೋಗಿ ಬರೋಣ ಅಂತೇಳಿ ಕರ್ಕೊಂಡ್ ಬಂದಿವಿ ಬರಬರ. ಶುಕ್ರವಾರ ದಿನ ಕೊಡ್ತಾರಂತ. ಕಟ್ ಮಾಡಿ ಇಟ್ಟಾರಂತವ್ರ, ನಾಳೆ ಹೊಲಿತಾರಂತ. ನಮ್ದಾಗಿತ್ತು ವಾಪ ಮಧ್ಯಾಹ್ನ ಮಾಡಿದ್ವಿ. ಯಾಕ ಮಿಜ್ಜಾಕೈತಿ ಅಪ್ಪ.
ನೋಡಿ ಉಜ್ಲಾ ಖಾನ ಅಂತ ಈಗ ಅಂತ ಆಯ್ಕೊಡ್ರಿ ನಂತರ ಯಾರು ಅಂತ ಕೇಳ್ಕೊಳ್ಳೋಣ ನೋಡು ಅವ್ರು ಮಾಡೋದ ಅವ್ರು ಇಷ್ಟ ತಕ್ಕಂಗೆ ಟೈಮ್ ನೋಡ್ರಿ ಇವಾಗ 9:10 ಆತ್ರಿ. ಈಗೆಲ್ಲ ನಾವು ಅಲ್ಲಿ ಬ್ಲೌಸ್ ಎಲ್ಲ ಹೊಲೆ ಕೊಟ್ಟು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನನ್ನ ಸೀರೆ ಬ್ಲೌಸ್ ಎಲ್ಲ ನಸರನ್ನ ಕಟ್ ಮಾಡಿದ್ಲು. ಆಮೇಲೆ ಜೇರ ಹೊಲಿಯಾಕತ್ತಾಳ್ರಿ. ಇದನ್ನು ಸೀರೆ ಮ್ಯಾಲೆ ತೊಗೊಂಬಂದಿರಿ. ಇದನ್ನೆಲ್ಲ ದಿಂಡು ಕಟ್ಟಿ ಕೊಟ್ಟರೆ ಇದನ್ನು ತೊಗೊಂಬಂದೀಗ ನನ್ನ ಬ್ಲೌಸ್ ರೆಡಿ ಮಾಡಕತ್ತಾಳ್ರಿ ಜೇರ. ನೋಡ್ರಿ 9 ಗಂಟೆ ಆದ್ರೂ ಹೆಂಗೆ ಗೊತ್ತೇನ್ರಿ 10:30 11 ಗಂಟೆ ಮಟನೂ ಕುತ್ಕೊಂಡು ಹೊಲಿಯಾಕತ್ತಾರೆ. ಅವರು ಮದುವೆ ಅಷ್ಟರು ರೆಡಿ ಮಾಡ್ಬೇಕಂತೇಳಿ ಅಷ್ಟು ಇದ್ರಲಿಂತ್ರ ಹೊಲಿಯಾಕತ್ತಾರೆ ಪಾಪ ಅವರು ಎಲ್ಲರೂ ರೆಡಿ ಮಾಡಿಕೊಟ್ರಾತ ಅಂಥೇಳಿ. ಈಗ ಇಲ್ರಿ ತಮ್ಮನ್ನ ದೀದಿ ಬರಲಿಲ್ಲ. ಇಲ್ಲ ಆಕಿ ಊಟ ಮಾಡಕ್ ಬರಲ್ಲ ಅಂತ ನನಗೆ ತತ್ತಿ ಮಾಡಿಕೊಡ ಮಮ್ಮಿ. ಉಳ್ಳಾಗಡ್ಡಿ ಹಾಕಿ ಆಮ್ಲೆಟ್ ಮಾಡ್ಕೊಂಡು ನನಗೆ ಇದಕ್ಕೆ ಹೇಳ ಸಾಲಿಗೂ ಕಟ್ಕೊಳಕ್ತಾನೆ ಹೋಗಲ್ಲ. ತಡಿ ನನಗೂ ನಿನಗೂ ಪಪ್ಪಗ ಆಗುವಂಗೆ ಮಾಡ್ಕೊಡಿ. ದೀದಿನ ಬಂದು ನೋಡಿ ಬಂದ ಸನ್ಯಾ ಊಟ ಮಾಡೋಕೊಲ್ಲ ಯಾಕ ಬಿಸ್ಕಿಟ್ ತಿಂದಿತ್ತವ ನೀವು ಶಾಲೆಂತ್ರ ಬಂದ ಅನ್ನ ಉಂಡಿಲ್ಲ. ತತ್ತಿ ಆಮ್ಲೆಟ್ ಹಾಕಿ ಎಲ್ಲರೂ ಕೂತ್ಕೊಂಡು ಉಣ್ಣನಂತ. ಸನ್ಯಾ ಆಮ್ಲೆಟ್ ರೆಡಿ ಆತಿಲ್ಲಿ ಅನ್ನ ಹಾಕಿ ಕೂಡ ಹತ್ತಿ ನೀನು. ನ್ಯೂ ಇಯರಿಗೆ ಸಿಕ್ಕಾಪಟ್ಟೆ ಮಂದಿ ಕೇಕ್ ಕಟ್ ಮಾಡ್ತಾರೆ. ಫುಲ್ ರಶ್ ಐತೆ ನೋಡ್ರಿ ಇವತ್ತು. ಭಾಳ ಅಂದ್ರೆ ಭಾಳ ಮಂದಿ ಇಲ್ಲಿ ಬಂದಿದ್ದೆ ಕೇಕ್ ತೊಗೊಳಕ್ರಿ. ಆಮ್ಯಾಗ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಐತಲ್ಲ ಸುಲ್ತಾನ್ ಇವತ್ತು ಆಫರ್ ಐತಿ. 100 ರೂಪಾಯಿದ್ದು 60 ರೂಪಾಯಿ ಅಂತ. ಎಲ್ಲರೂ ಬಂದಾರ ಪ್ರೇಕ್ಷಕರೇ. ಪಟ್ ತಂಬರ್ ಕೇಕ್ ಮತ್ತೆ ನೋಡ್ರಿ ಫಸ್ಟ್ ಟೈಮ್ ನಮ್ಮ ವಾರ ಹ್ಯಾಪಿ ನ್ಯೂ ಇಯರ್ ಮಾಡಾಕ್ತಾರೆ. ಕೇಕ್ ಕಟ್ಟಿಂಗ್ ಮಾಡಕ್ಕೆ ಬಂದಾರೆ. ಒಂದ್ಸರ ಮಾಡ್ಯಾರಿ ಫಸ್ಟ್ ಚಾನಲ್ ಚಾಲೂ ಮಾಡಿದಾಗ ಮನ್ಯಾಗ ಇದ್ದಾಗ್ರಿ ಮಾಡ್ಯಾರಿ. ಮಾಡ್ರಲ್ಲ ಕೇಕ್ ಕಟ್ ಮಾಡಿಲ್ಲ ನಾವ ಮಾಡಿದ್ವಿ. ಸೈಡ್ ಕುಂತಿದ್ರ ಅಮ್ಮ ಇವರೆಲ್ಲಗಾರ ಮುನ್ನ ಸುಲ್ತಾನ್ ಅದೆಲ್ಲ ಅದಲ್ಲ ಬರ್ತಾರ. ಚೇರ್ ತೊಗೊಂಬಂದ್ಯಾ ಸ್ಟೂಲ್ ನೀವು ಒಬ್ಬಕ್ಕೆಲ್ಲ ಎಲ್ಲರೂ ಫ್ರೆಶ್ ಆದ ನೋಡಿದ್ಲಿ. ಕೇಕ್ ಮಸ್ತೆ 2026 ನೋಡ್ರಿ. ಕೇಕ್ 2026 2025 ದುಃಖಗಳನ್ನು ಮರೆತು ಅಂದ್ರೆ ದುಃಖ ಪಟ್ಟಿರಿ ನೀವು. ದುಃಖ ಪಟ್ಟಿರಿ ಸ್ವಲ್ಪ ದುಃಖ ಪಟ್ಟೀವಿ, ಸ್ವಲ್ಪ ಸಂತೋಷ ಪಟ್ಟೀವಿ. ಈಗ 2026 ಹೆಂಗ್ ವೆಲ್ಕಮ್ ಮಾಡೋರು ನೀವು ದುಃಖದಿಂದನೂ ಖುಷಿಲಿಂದನೂ. 2025 ಹೋಗಕತ್ತೈತನ ದುಃಖ. 2025 ಹೋಗಕತ್ತೈತನೂ ದುಃಖ. 2026 ಬರೋದಕ್ಕ ಖುಷಿ ರೀ. ಖುಷಿ. ಆದ್ರೂ ಸುಮ್ಮನೆ 2025 ನೀ ಸಿಕ್ಕಾಪಟ್ಟು ಶಾಪಿಂಗ್ ಮಾಡಿಬಿಡ. ಹೌದೌದ್ರಿ ಅದಕ್ಕ ದುಃಖ ಬರತೈತಿ ಹೋತಲ್ಲ ಅಂತೇಳಿ. ಹೌದಮ್ಮ ಈಗ ಅದಕ್ಕಿಂತ ಹೆಚ್ಚಿಗೆ ಧೈರ್ಯ ಯಾಕಂದ್ರೆ ಬಂಗಾರ ಸಸ್ತ ಆಗೈತಿ. ಈಗ ಬಂಗಾರ ಜಗ್ಗಿ ತಗೊಳ್ಳೋದು ಈಗ 2026 ಬಂಗಾರ ಖರೀದಿ. ಬಂಗಾರ ಖರೀದಿ ಅಂದಿ ನೋಡ್ರಿ. 2026 ಬಂಗಾರ ಖರೀದಿ ಅಂತ್ರಿ. ಹೌದು ಎಲ್ಲಿದ್ರಿ ನೀವು ಬಡ್ಕೊಂಡ್ರೆ ನಮ್ಮ ಕೇಳ್ತೀರಿ. ಕೇಕ್ ಅಂತೂ 55,000 ಕಡಿಮೆ. ಮಸ್ತ್ ಐತಿ. ನೋಡ್ರಿ ನಿಯಾಜ್ ಅಲ್ಲ ತಮ್ಮನ್ನ ತಮ್ಮನ್ನಾಗ ನೋಡ್ರಿ ನಿದ್ದೆ ಫುಲ್ ಬಂದೈತಿ. ಇದು ಪೇಸ್ಟಿಗೆ ಐತಲ್ಲ. ಪೇಸ್ಟ್ ನೋಡ್ರಿ ಇದು. ನೀ ಬಾ ನಾ ಬಾ ಅಂತೇಳಿ ಎಲ್ಲ ಕರೆದ್ರಾಗ ರಗಡಾಕತ್ರಿಪ್ಪ. ಎಲ್ಲಾರು ಬಂದ್ರು ಅಂತ ಹೇಳಿದ್ರೆ ಕೇಕ್ ಕಟಿಂಗ್ ಮಾಡ್ಬೋದು. ಕಾಲಿಡನ ಹೊಸ ವರ್ಷ ಎಲ್ಲರಿಗೂ ಸುಖ ಸಂತೋಷ ಕೊಡ್ಲಿ ಅಂತ ಬೇಡ್ಕೊಳ್ಳೋದು ದೇವರಲ್ಲಿ. ಕೇಕ್ನ ಕೈ ಇಡೋರು ಯಾರು? ಕೇಕ್ನ ಕೈ ಇಡಲ್ರಿ ಚಾಕು ಇಡೋದ್ರಿ ಎಲ್ಲಾರು ಕುಡಿ. 2026 ಕಾಲಿಟ್ರಿ. ಏನಾಯ್ತು ಇದು ಹೊಸ ವರ್ಷಕ್ಕೆ? ನಾನು ಎಷ್ಟು ಸೈಲೆಂಟ್ ನೋಡ್ರಿ ಜೈರ ಎಲ್ಲಾರು ಬರ್ರಿ ಪಟ್ಪಟ್ಟೆ ಎಲ್ಲಾರು ಬರ್ಲಿ. ಎಲ್ಲಾರು ಕೂಡಿ ನಿಂತಿನ ಕೇಕ್ ಕಟಿಂಗ್ ಮಾಡಿದ್ರೆ ಅದ ಮಸ್ತ್ ಅನಿಸ್ತೈತಿ. ಸೈಡ್ ಸರಿ ಪಟ್ ಪಟ್ ಬರ್ರಿ. ಕ್ಯಾಮ ಅಮ್ಮು ಅಮ್ಮು ಕ್ಯಾಮ ಕರೋ ಕರೋ ಕೊನ್ಕೊಂಡ್ ಕರ್ತಾನೆ ಕರೋ. ಹ್ಯಾಪಿ ಸರಿ 100. 2026 ಎಲ್ಲರಿಗೂ ಖುಷಿ ಕೊಡ್ಲಿ, ಸಂತೋಷ ಕೊಡ್ಲಿ, ನೆಮ್ಮದಿ ಕೊಡ್ಲಿ ಅಂತ ಹೇಳ್ಕೊಂತ ಬರ್ರಿ ಕೇಕ್ ಕಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್
ತಂಗಿ ಎಲ್ಲಿ ಹೋದ್ಲು ಸೈಲೆ ಅಯ್ಯ ಆಕಿ ಮಕ್ಕಳಬಾರ್ದಾಗಿತ್ತು ಬೇ ಸರಿ ಬೇ ನೋಡು ನನ್ನ ಮಕ್ಕಳು ಡ್ರೆಸ್ ಕಳ್ತಿ ಹ್ಯಾಪಿ ನ್ಯೂ ಇಯರ್ ತಗೋರ್ಬೆ ಹಾಡು ಹಾಡ್ರಿ ನೀವ್ಯಾರಿಗೆ ಜೋಶ ಇಲ್ಲಿ ಹೆಸರನ್ನೇ ತಗೋರಿ ಕೇಕ್ ತಗೋರಿ ಈಗ ಸ್ವಂತ ಪೀಸ್ ಮಾಡಿ ಎಲ್ಲ ಹಂಚ್ಬಿಡ್ರಿ ಕೇಕ್ ಇವ್ರು ಸಗಿ ಅಂತ ದುಃಖಿದ್ರು ನನ್ನ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು. ಸುಮ್ಮನೆ ಕೇಕ್ ಹಚ್ಬೇಕು ನೀನು ಅದನ್ನ ಶುಭಾಶಯ ಹೇಗಂತ ನೀವು ನಿರ್ತಕೊಂಡು ನಾವು ನಿರ್ತಕೊಂಡು ನೋಡ್ರಿ ಕೇಕ್ ಕಟಿಂಗ್ ಮಾಡಿದ್ಮ್ಯಾಗ ಸಣ್ಣ ಪೀಸ್ ಮಾಡಿ ಎಲ್ಲರೂ ಹಂಚಬೇಕು ಅದನ್ನ. ಆಮ್ಯಾಗ ಯಾರು ಸಿಗಲಿಲ್ಲ ಅಂತೇಳಿ ಯಾರು ಸಿಕ್ಕಾಗಬೇಡ್ರಿ, ಮುಂದಿನ ವರ್ಷಕ್ಕೆ ಮುರಿಬೇಡ್ರಿ. ಕೇಕ್ ಎಲ್ಲರೂ ಸಿಗ್ಬೇಕ್ರಿ, ಅಂದ್ರೆ ಎಲ್ಲರೂ ಖುಷಿ ಪಡ್ತಾರೆ. 2025 ಮರಿತಾರೆ, 2026 ಕಾಲಿಡ್ತಾರೆ. ಎಲ್ಲರೂ ಚಪ್ಪಲ್ ಗಿಪ್ಪಲ್ ಹಾಕೋರಿ, ಬೂಟ್ ಗಿಟ್ ಹಾಕೋರಿ. 2026 ಕಾಲಿಡೋದೆ. ಹೊಂಟೆ ಸ್ಕೂಲ್ಗೆ ಶಟ್ರ್ ಹಾಕೊಂಡವಲ್ಲ ಬೇಡ, ಬಿಸಿಲತ್ತೈತಿ ಎಲ್ಲಿನ ಸೊಟ್ಟದ ತಂಡಿನೂ ಕಡಿಮೆ ಆಗೈತಿ. ಥಂಡಿ ಕಡಿಮೆ ಆಗೈತವಳು ಈಗ. ನಿನ್ನಿಲಿಂತ್ರ ಥಂಡಿ ಇಲ್ಲ ಅಷ್ಟು, ಫುಲ್ ಕಡಿಮೆ ಆಗೈತಿ. ನೀನು ನೋಡಿದೆ ನಾವು ಸ್ವೆಟರ್ ಹಾಕೊಂಡು ಕುಂತಿಲ್ಲ ಮನ್ಯಾಗ. ಆಯ್ತು ಹೋಯ್ ಬಾ. ಆಮೇಲೆ ಇವತ್ತು ನಿಮ್ಮ ಶಾಲೆ ಒಳಗನ ಹ್ಯಾಪಿ ನ್ಯೂ ಇಯರ್ ಆಚರಣೆ ಮಾಡ್ತಾರನ? ಹೌದು, ಗೊತ್ತಿಲ್ಲ, ಏನು ಹೇಳಿಲ್ಲ ಅವ್ರು ನಿನ್ನೆ. ಮಾಡ್ಬೋದು ತಗೋ. ಆಯ್ತು ಅದಾಕೈತಿ ಕೇಕ್, ನಿಮಗೂ ತೊಂಬತ್ತೀನಿ, ಪಪ್ಪಾಗೂ ತೊಂಬತ್ತೀನಿ. ಬಾಯ್. ಟೈಮ್ ನೋಡ್ರಿ ಇವಾಗ 10 ಗಂಟೆ ಆತ್ರಿ. ತಮ್ಮನ ಹೋದ್ಲು ಸ್ಕೂಲ್ಗೆ, ಸಾನಿಯಾ ಹೋದ್ಲು ರೀ. ಅವ್ರು ಹೋದ್ಮೇಲೆ ಈಗ ನಾನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಯಾಕಂದ್ರೆ ಅನ್ನ ಇದ್ರೆ ಅನ್ನ ಒಗ್ಗರಣೆ ಹಾಕಿದ್ದೆ ನಾನು, ಅದು ನಾಷ್ಟ ಮಾಡೋಕೆ ಬರ್ತೈತೆ. ಆಮೇಲೆ ಮತ್ತು ಪಲ್ಯ ಬೇಕ್ರಿ ಅದ್ರ ಜೋಡಿ. ಅನ್ನ ಒಗ್ಗರಣೆ ಹಾಕಿದ್ವಿ ಅಂದ್ರೆ ಅದ್ರ ಜೋಡಿ ಪಲ್ಯ ಬೇಕ್ರಿ. ಸೊ ಹಂಗಾಗಿ ಚೌಳಿಕಾಯಿ ಇದ್ವು, ಅವ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಅವನ್ನ ಮುರ್ಕೊಂಡು ಈಗ ಹುರಿದು ಪಲ್ಯ ಮಾಡಾಕತ್ತೀನಿ. ಆಮೇಲೆ ಇಲ್ಲಿ ಸಾರು ಮಾಡೋಕೆ ಬೇಳೆ ಹಾಕೀನಿ ರೀ. ಇವು ಬೇಳೆ ಕುದ್ದವು, ಸ್ವಲ್ಪ ಸಿಟಿ ಹಿಡ್ದೈತೆ. ಅದು ಸಿಟಿ ಇದಾದ್ಮೇಲೆ ಮಸ್ತ್ ಒಗ್ಗರಣೆ ಕೊಡ್ತೀನಿ. ಅಲ್ಲಿವರೆಗೆ ಚೌಳಿಕಾಯಿ ಹುರ್ಕೊತೀನಿ. ಚೌಳಿಕಾಯಿ ಪಲ್ಯ ಭಾಳ ಚಲೋ ಆಕತ್ರಿ ಇದು. ಅಂದ್ರೆ ಏನಂತಂದ್ರೆ ಇವ್ನು ಕೆಂಪಾಗಂಗೆ ಹುರ್ಕೋಬೇಕ್ರಿ. ಭಾಳ ಬಲ್ತದ್ರಿಂದ ಅವನ್ನ ಕುದಿಸ್ಕೊಂಡು ಮಾಡ್ತಾರೆ. ಇವು ಎಳೆಯವದಲ್ರಿ, ಇವು ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡು ಮಾಡಿದ್ರೆ ಮಸ್ತ್ ಆಕತ್ರಿ ಪಲ್ಯ ರೊಟ್ಟಿ ಒಳಗೆ. ಇವಾಗ ನೋಡ್ರಪ್ಪ, ನಾನು ಚೌಳಿಕಾಯಿ ಪಲ್ಯ ಮಾಡಿದೆ, ಅನ್ನ ಮಾಡಿದೆ, ಸಾರು ಮಾಡಿದೆ. ಈಗ ಇಲ್ಲಿ ಬೆಳಗ್ಗೆ ಅನ್ನ ಒಗ್ಗರಣೆ ಹಾಕಿದ್ನಲ್ರಿ, ಅದ್ರೊಳಗೆ ಚೌಳಿಕಾಯಿ ಪಲ್ಯ ಮತ್ತು ಏನರದ ಉಪ್ಪಿನಕಾಯಿ ಹಚ್ಕೊಂಡು ನಾಷ್ಟ ಮಾಡೋಣ್ರಿ. ಈಗ ಫೈನಲಿ ನೋಡ್ರಿ ಇವಾಗ ನಾಷ್ಟ ಮಾಡಿದರೆ. ನಾಷ್ಟ ಮಾಡಿ ಮನೆಗಿನ ಕೆಲಸ ಎಲ್ಲ ಮುಗೀತ್ರಿ. ಇವಾಗ ಸ್ವಲ್ಪ ಬಟ್ಟೆ ಒಗೆದು ಹಾಕಿದ್ದಾರೆ. ನಾಳೆ ಬರ್ತಾವೆ ಅಂತ ಮಾಡಿದ್ದೆ ನಾನು. ಇವತ್ತು ಬರೋಂಗಿಲ್ಲ ಅಂತ ನಾಳೆ ಅದು ಬರ್ಬೋದ್ರಿ. ಯಾಕಂದ್ರೆ ಶನಿವಾರ ದಿನ ನಾವು ಊರಿಗೆ ಹೋಗಿದ್ವಲ್ರಿ, ಅವತ್ತು ಬಂದಿದ್ವಂತ. ನಾಳೆ ಈಗ 7 ದಿನಕ್ಕೊಮ್ಮೆ 8 ದಿನಕ್ಕೊಮ್ಮೆ ಬಿಡಾಕತ್ತಾರೆ. ನಾಳೆ 7 ದಿನಕ್ಕೆ ಅಂತ ಹೇಳಿದ್ರೆ ನಾಳೆ ಬರ್ತೈತಿ, 8 ದಿನಕ್ಕೆ ಅಂತ ಹೇಳಿದ್ರೆ ಮತ್ತೆ ಶನಿವಾರನ ಬರ್ತೈತೆ ರೀ. ನೀರೇನು ಅದಾವ ರೀ, ನೀರು ಅದಕ್ಕೆ ನಾನು ನಾಳೆ ಬಂದು ಸರ್ತಿಗೊಮ್ಮೆ ಎಲ್ಲ ಬ್ಯಾರಲ್ ಎಲ್ಲ ತೊಳೆದು ತುಂಬ್ಕೊಂಡ್ಬಿಡ್ತೀನಿ ರೀ ನಾನು. ಮತ್ತು ಯಾವಾಗ ಬರ್ತಾವೆ ನಾಳೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಅಂತೇಳಿ. ಸೊ ಇವಾಗ ಮತ್ತೇನಪ್ಪ ಅಂತಂದು ಹೇಳಿದ್ರೆ, ಇವತ್ತಂತೂ ಹೊಸ ವರ್ಷ ರೀ. ಹೊಸ ವರ್ಷ ರಾತ್ರಿ 12 ಗಂಟೆಲಿಂದ ಸ್ಟಾರ್ಟ್ ಆಗೈತೆ ರೀ. ನಾವು ಸೆಲೆಬ್ರೇಷನ್ ಮಾಡಿದ್ವಿ ರೀ ಭಾಳ ಚಂದ. ಎಲ್ಲರೂ ಕೂಡಿ ಒಂದು ಕೇಕ್ ತೊಗೊಂಬಂದು ಎಲ್ಲರೂ ಕೂಡಿ ಅಲ್ಲೇ ತಳಗ ಕಟ್ ಮಾಡಿದ್ವಿ ನಾವು ಕೇಕ್. ಅಮ್ಮನೂ ಬಂದಿದ್ರೆ ಅದೊಂದು ಭಾಳ ಖುಷಿ ಆಯ್ತು ರೀ. ಹೊಸ ವರ್ಷ ಬಂತು ಅಂತಂದೇಳಿ ಎಷ್ಟು ಖುಷಿಯಾಗಿತ್ತಲ್ರಿ. ಅದಕ್ಕಿಂತ 2 ಪಟ್ಟು ನಾನು ನಿನ್ನೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ 2025 ನನಗೆ ಹೆಂಗಿತ್ತಪ್ಪ ಆ ಟೈಮ್ ಅಂತ ಹೇಳಿದ್ರೆ ಒಂದು ಗೋಲ್ಡನ್ ಟೈಮ್ ಆಗಿತ್ತು. ಯಾಕಂತ ಹೇಳ್ತೀನಿ ರೀ, ನಾನು 2025 ನಾವು ಈ ಮನೆಗೆ ಬಂದ್ವಿ ರೀ. ನಾವು ಆ ಮನೆ ಬಾಡಿಗೆ ಬಿಟ್ಟು ಈ ಮನೆಗೆ ಬಂದ್ವಿ. ಇಲ್ಲಿ ಬಂದಾದಮೇಲೆ ನಮ್ಮ ಫ್ಯಾಮ್ಲಿ ಜೊತೆಗೆ ಎಲ್ಲರ ಜೊತೆ ಇರೋವಂಥ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ತು. ಅದಕ್ಕಂತೂ ನಾನು ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ, ನಾವು 15 ದಿನ ಟೂರ್ ಹೋಗಿದ್ದೀವಿ ನಾವು. ಆ ಟೂರ್ಗೆ ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೆ, ಮನಸ್ಸೊಳಗೆ ಅಂದ್ಕೊಂಡಿದ್ದಿಲ್ಲ ನಾವು ಅಷ್ಟು ದೂರ ಹೋಗ್ತೀವಿ ಅಂತಂದೇಳಿ. ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಭಾಳ ಖುಷಿಯಾಗಿದ್ದು ಏನಪ್ಪ ಅಂತಂದು ಹೇಳಿದ್ರೆ, ನಾವು ಅಜ್ಮೀರ್ ದರ್ಗಾಕ್ಕೆ ಹೋದ್ವಲ್ಲ, ಅದೊಂದು ಭಾಳ ಖುಷಿ ಆಯ್ತು ನಮಗೆ. ಆಮೇಲೆ ಅಲ್ಲಿಂದ ಅಜ್ಮೀರ್ ಟೂರೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮನೆಗೆ ಏನೆಲ್ಲ ಬೇಕಲ್ರಿ ಸಾಮಾನು, ಫ್ರಿಜ್ ತೊಗೊಂಡೆ. ಆಮೇಲೆ ನಾನು ಗೋಲ್ಡ್ ಖರೀದಿ ಮಾಡಿದ್ದೆ, ಸಿಲ್ವರ್ ಖರೀದಿ ಮಾಡಿದ್ದೆ. ಆಮೇಲೆ ಎಲ್ಲ ಸಾಕಷ್ಟು ಸಲ ಶಾಪಿಂಗ್ ಮಾಡೀನಿ ನಾನು. ಏನೆಲ್ಲ ಶಾಪಿಂಗ್ ಮಾಡೀನಿ ಅಂತ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಂಡೀನಿ ರೀ ನಾನು.
ಆಮೇಲೆ ಇಷ್ಟೆಲ್ಲ ಆಯ್ತು ರೀ. ಅದಕ್ಕೆ ನಾನು ಹೇಳ್ತೀನಲ್ರಿ, ಇದು ಒಂದು 2025 ನನಗೆ ಹೆಂಗೆ ಅಂತಂದು ಹೇಳಿದ್ರೆ ಒಂದು ದೊಡ್ಡ ಗೋಲ್ಡನ್ ಟೈಮ್ ಆಗಿತ್ತು ರೀ. ಆ ಟೈಮು ಹೋತಲ್ಪ ಅಂತಂದು ಹೇಳಿ ನನಗೆ ನಿನ್ನೆ ಸಾಕಷ್ಟು ನಾನು ಅಂದ್ಕೊಂಡಿನ ಮನಸ್ಸೊಳಗೆ ಹೋತಲ್ಲ ಅಂತಂದು ಹೇಳಿ. ಸೊ ಅದೊಂದು ಭಾಳ ಬೇಜಾರಾತು. ಆಮೇಲೆ ಮತ್ತು 2026 12 ಗಂಟೆ ಮೇಲ್ಪಟ್ಟು ಮತ್ತೇನಪ್ಪ ಅಂತೇಳಿ 2026 ಬಂತು. ಇದು ನಮಗೆ ಈಗ 2025 ಎಷ್ಟು ಖುಷಿ ಕೊಡ್ತಲ್ಲ ಅದು ಡಬಲ್ ಖುಷಿ ಕೊಡಲಿ, ನನಗೆ ಅಂತಲ್ಲ ಎಲ್ಲರಿಗೂ ಖುಷಿ ಕೊಡಲಿ. ಅವ್ರು ಏನು ಅಂದ್ಕೊಂಡಾರೆ ಎಲ್ಲ ಆಗಲಿ. ಆ ದೇವರು ಆಯುಷು ಆರೋಗ್ಯ ಆಮೇಲೆ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಕೊಡಲಿ, ನಗನಗತವಾಗಿರಲಿ 2026 ಒಳಗೆ ಅಂತಂದು ಹೇಳಿ ನೀನು ಅಂದ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಸೊ ಮತ್ತೊಮ್ಮೆ ನಾನು ದೇವ್ರ ಕಡೆ ಕೇಳ್ಕೊತೀನಿ 2026 ಅಂತೂ ಎಲ್ಲರ ಭಾಳ ಒಳಗೆ ಸುಖ ಶಾಂತಿ ನೆಮ್ಮದಿ ಇರಲಿ. ಎಲ್ಲರ ಅವ್ರ ಜೀವನದೊಳಗೆ ಏನಾಗಿಲ್ಲ ಅಂತಂದು ನಿರಾಸರಾಗಿದ್ರಲ್ರಿ, ಅವ್ರ ಜೀವನದೊಳಗೆ ಈ ವರ್ಷ ಎಲ್ಲ ಆಗಲಿ, ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತಂದು ಹೇಳಿ ನಾನು ಕೇಳ್ಕೊತೀನಿ. ನಿನ್ನ ಅಮ್ಮ ಎಲ್ಲರಿಗೂ ಅದನ್ನು ವಿಶ್ ಮಾಡಿ ಕೇಕ್ ಕಟ್ ಮಾಡಿದ್ರಿ ಅಮ್ಮ. ಯಾವಾಗಲೂ ನಾವು ನಗನಗ್ತಾ ಸುಖವಾಗಿ ಸಂತೋಷವಾಗಿ ಎಲ್ಲರ ಜೋಡಿ ಇದ್ದ ಅಷ್ಟ ಸಾಕು ಅಂತಂದು ಹೇಳಿ ನಾನು ಕೇಳ್ಕೊತೀನಿ ರೀ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.